ನಮಸ್ತೆ ವೀಕ್ಷಕರೇ, ನಾನು ಇಂದಿನ ಸಂಚಿಕೆಯಲ್ಲಿ ರಾಶಿ ಬಗ್ಗೆ ಮಾತಾಡಿದ್ದೆ. ಇವಾಗ ಲಗ್ನದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೆ. ಇವಾಗ ಅದನ್ನು ಮಾತಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಈ ಪೂರ್ತಿ ವಿಡಿಯೋನ ನೋಡಿ, ನಿಮಗೆ ಒಂದು ಒಳ್ಳೆಯ ವಿಷಯ ಸಿಗುತ್ತೆ ನಿಮಗೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ. ಇನ್ನೂ ಹೊಸ ಹೊಸ ಸಂಚಿಕೆಗಳನ್ನ ನಾನು ಬಿಡುಗಡೆ ಮಾಡ್ತೀನಿ, ಅದು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಫಾಲೋ ಮಾಡ್ಬೋದು. ನಿಮಗೂ ಕೂಡ ಇದ್ರ ಬಗ್ಗೆ ವಿಷಯಗಳು ಗೊತ್ತಾಗುತ್ತೆ. ದಯವಿಟ್ಟು ಫಾಲೋ ಮಾಡಿ ವೀಕ್ಷಕರೇ. ವೀಕ್ಷಕರೇ, ಲಗ್ನ ಅಂತಂದರೆ ಭೂಮಿಯ ಮೇಲೆ ಆತ್ಮ ಮತ್ತು ಹೊಸ ಜೀವದ ಸಂಪರ್ಕದ ಒಂದು ಕ್ಷಣ ಅಂತ ನಾವು ಹೇಳ್ಬೋದು. ಲಗ್ನ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಜಾತಕದಲ್ಲಿ ಅಂತಂದರೆ, ಲಗ್ನ ಒಂದು ಡಿಸೈಡ್ ಫ್ಯಾಕ್ಟ್ರು. ಯಾವುದಕ್ಕೆ ಅಂತಂದರೆ, ಯಾವ ಗ್ರಹ ಒಳ್ಳೆಯದು ಯಾವ ಗ್ರಹ ಕೆಟ್ಟದ್ದು ಅಂತ ಹೇಳೋದಕ್ಕೆ ಅದೇ ಒಂದಿರೋದು. ಅದಿಲ್ಲ ಅಂತಂದರೆ ಯಾವ ಗ್ರಹ ಕೆಟ್ಟದ್ದು ಯಾವ ಗ್ರಹ ಒಳ್ಳೆಯದು ಅಂತ ಹೇಳಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ನ್ಯಾಚುರಲಾಗಿ ಹೇಳಬೇಕು ಅಂತಂದರೆ ಗುರು ಮತ್ತು ಶುಕ್ರ, ಬುಧ, ಚಂದ್ರ ಇವರು ಒಳ್ಳೆಯವರು. ಪಾಪಗ್ರಹಗಳು ಅಂತೇಳಿ ಶನಿ, ಕುಜ, ರಾಹು, ಕೇತು ಇವರೆಲ್ಲ ಪಾಪಗ್ರಹಗಳು ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಅದು ಕಾಲಚಕ್ರದ ಬಚಕ್ರದಲ್ಲಿ ಮಾತ್ರ ಅದಾಗುತ್ತೆ. ಅದು ವೈಯಕ್ತಿಕವಾಗಿ ನಾವು ಜಾತಕ ತಗೊಂಡಾಗ ಲಗ್ನ ಯಾವುದು ಅಂತ ಇರುತ್ತೋ ಅದು ಡಿಸೈಡ್ ಮಾಡುತ್ತೆ ಯಾವುದು ಒಳ್ಳೆಯ ಗ್ರಹಗಳು ಯಾವುದು ಕೆಟ್ಟ ಗ್ರಹಗಳು, ಅಂದರೆ ಆ ಲಗ್ನಕ್ಕೆ ಯಾವ ಸಪೋರ್ಟ್ ಮಾಡ್ತವೆ ಯಾವ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಲಗ್ನ ಇಲ್ಲ ಅಂತಂದರೆ ಏನೇನೂ ಇಲ್ಲ. ಲಗ್ನ ದೇಹ ಮತ್ತು ಆತ್ಮವನ್ನು ನಿರ್ದೇಶನ ಮಾಡುತ್ತದೆ. ಸೊ ಆತ್ಮ ಇಲ್ಲದ ದೇಹ ಏನಾಗುತ್ತೆ ಅಂತಂದರೆ ಸತ್ತ ಹೆಣ ಆಗುತ್ತೆ. ಅದೇ ದೇಹ ಇಲ್ಲದ ಆತ್ಮ ಪ್ರೇತಾತ್ಮವಾಗುತ್ತೆ. ಎರಡಕ್ಕೂ ಕೋಪ್ರೇಟ್ ಆಗಿ ಮನಸ್ಸು ಸೇರಿಕೊಳ್ಳುತ್ತೆ. ಮನಸ್ಸಿಲ್ಲ ಅಂತಂದರೆ ಈ ದೇಹ ಚಲನೆ ಮಾಡೋದೇ ಇಲ್ಲ. ಅಲ್ಲಿ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ದೇಹವನ್ನು ಒಂದು ರಥ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಕೂತಿರೋ ಒಂದು ಏನು ದೇವರು ಆತ್ಮ ಅಂತ ನಾವು ಹೇಳ್ಬೋದು. ರಥದ ಚಕ್ರಗಳು ನಾವು ಮನಸ್ಸು ಅಂತ ನಾವು ಹೇಳ್ಬೋದು. ಸೊ ರಥವನ್ನು ಎಳೆಯುವಂಥ ಒಂದು ಜನಗಳೇನಿದಾರಲ್ಲ, ಅದು ನಮ್ಮ ಕರ್ಮಾನುಸಾರವಾಗಿ ಕರ್ಮಾಧಿಪತಿ ಎಲ್ಲಿ ಎಳ್ಕೊಂಡು ಹೋಗ್ತಾನೋ ಅಲ್ಲಿಗೆ ರಥ ಹೋಗುತ್ತೆ. ಚಕ್ರ ಏನಾದ್ರೂ ಎಡವಿ ಬಿತ್ತು ಅಂತಂದರೆ ಸೊ ತೇರ್ಗೂ ಕೂಡ ಪ್ರಾಬ್ಲಮ್ ಆಗುತ್ತೆ, ದೇವ್ರಿಗೂ ಕೂಡ ಅಂದರೆ ಆತ್ಮನೂ ಕೂಡ ಸೊ ವಿಚಲಿತವಾಗಿ ಹೋಗುತ್ತೆ. ಸೊ ಹಾಗಾಗಿ ಮೂರೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ಇನ್ನೊಂದು ವಿಷಯ ಏನು ಅಂತಂದರೆ, ನಾನು ಆವಾಗಲೇ ಹೇಳಿದೆ ಲಗ್ನಕ್ಕೆ ಯಾವುದೋ ಗ್ರಹಗಳು ಒಳ್ಳೆಯದು ಯಾವ ಗ್ರಹಗಳು ಕೆಟ್ಟದ್ದು ಅಂತ ಹೇಳ್ಬಿಟ್ಟು. ಇಲ್ಲಿ ಎರಡು ಥರ ಇದೆ. ಒಂದು ಶನಿ ಫೇವರಿಂಗ್ ಲಗ್ನಗಳು ಬೇರೆ, ಮತ್ತು ಗುರು ಫೇವರಿಂಗ್ ಲಗ್ನಗಳು ಬೇರೆ. ಇಲ್ಲಿ ರೂಲಿಂಗ್ ಪಾರ್ಟಿ ಮತ್ತು ಆಪೋಸಿಷನ್ ಪಾರ್ಟಿ ಅಂತ ನಾವು ತಗೊಳ್ಳೋಣ. ಇಲ್ಲಿ ಲಗ್ನ ಅಂತ ಬಂದಾಗ ಅದು ರೂಲಿಂಗ್ ಪಾರ್ಟಿ ಆಗುತ್ತೆ. ಸೊ ಅದಕ್ಕೆ ಆಪೋಸಿಟ್ ಪಾರ್ಟಿ ಏನಿರುತ್ತೆ ಅದು ಲಗ್ನಕ್ಕೆ ವಿರೋಧವಾಗಿ ಅಂತ ನಾವು ಹೇಳ್ಬೋದು ನಾವಿಲ್ಲಿ. ಸೊ ಇಲ್ಲಿ ಏನಾಗುತ್ತೆ, ಒಂದು ನಾವು ಎಕ್ಸಾಂಪಲ್ ನಾವು ತಗೊಳ್ಳೋದಾದರೆ ಶನಿ ಫೇವರಿಂಗ್ ಲಗ್ನಗಳು ಯಾವ್ಯಾವು ಅಂತ ನೋಡೋಣ. ಫಸ್ಟು ಇಲ್ಲಿ ಶನಿ ಫೇವರಿಂಗ್ ಲಗ್ನಗಳು ಅಂತ ಬಂದರೆ ಮಕರ, ಕುಂಭ, ಮಿಥುನ, ಕನ್ಯಾ, ವೃಷಭ ಮತ್ತು ತುಲಾ ರಾಶಿಗಳಿವು ಶನಿ ಫೇವರಿಂಗ್ ಲಗ್ನಗಳಾಗ್ತವೆ. ಅದೇ ಗುರು ಫೇವರಿಂಗ್ ಲಗ್ನಗಳು ಮೀನ ಮತ್ತು ಧನಸ್ಸು, ಮೇಷ ಮತ್ತು ವೃಶ್ಚಿಕ, ಕಟಕ ಮತ್ತು ಸಿಂಹ ರಾಶಿಗಳು. ಇವು ಒಂದು ಭಾಗವಾದರೆ ಇವು ಇನ್ನೊಂದು ಭಾಗ ಆಗುತ್ತೆ. ಇಲ್ಲಿ ಲಗ್ನ ಏನಾದ್ರೂ ಗುರು ಫೇವರಿಂಗ್ ಬಂತು ಅಂತಂದರೆ ಅದಕ್ಕೆ ಆಪೋಸಿಷನ್ ಆಗಿ ಶನಿ ಕೆಲಸ ಮಾಡ್ತಾನೆ. ಶನಿ ಫೇವರಿಂಗ್ ಆಗಿ ಯಾವ್ದಾದ್ರು ಲಗ್ನ ಬಂತು ಅಂದರೆ ಅದಕ್ಕೆ ಆಪೋಸಿಷನ್ ಆಗಿ ಗುರು ಕೆಲಸ ಮಾಡ್ತಾನೆ. ಇಲ್ಲಿ ವೀಕ್ಷಕರೇ ಅರ್ಥ ಮಾಡ್ಕೊಳ್ಳಿ, ನೀವು ಗೋಚಾರದಲ್ಲೇ ಆಗಿರ್ಬೋದು. ಇಲ್ಲಿ ಶನಿ ಫೇವರಿಂಗು ಲಗ್ನ ಇದೆ ಅಂತ ಅಂದರೆ ಗುರು ಗೋಚಾರದಲ್ಲೂ ಕೂಡ ಒಳ್ಳೆಯದನ್ನು ಮಾಡಲ್ಲ. ಇಲ್ಲಿ ಎಲ್ಲರೂ ಕೂಡ ಗುರುಬಲ 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 ಅಂತ ಹೇಳ್ತಾರೆ. ಸೊ ಲಗ್ನಕ್ಕೆ ವಿರೋಧವಾಗಿ ಗುರು ಇದ್ದಾನೆ ಅಂತಂದರೆ ಸೊ ಗುರುಬಲ ಎಲ್ಲಿಂದ ಬರುತ್ತೆ? ಗುರು ಎಲ್ಲಿಂದ ಒಳ್ಳೇದು ಮಾಡ್ತಾನೆ? ಶನಿ ಫೇವರಿಂಗ್ ಲಗ್ನಗಳಿಗೆ ಶನಿನೇ ಅಷ್ಟೇ ಒಳ್ಳೇದು ಮಾಡ್ತಾನೆ ಹೊರತು ಗುರು ಒಳ್ಳೇದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಗುರು ಫೇವರಿಂಗ್ ಲಗ್ನಗಳಿಗೆ ಗುರು ಒಳ್ಳೇದು ಮಾಡ್ತಾನೆ ಹೊರತು ಶನಿ ಖಂಡಿತವಾಗಲೂ ಒಳ್ಳೇದು ಮಾಡಲ್ಲ. ಇಲ್ಲಿ ನೀವು ಯಾವುದೇ ಒಂದು ಶುಭ ಗಳಿಗೆ ಇರ್ಬೋದು, ಶುಭ ಒಂದು ಸಮಾರಂಭ ಇರ್ಬೋದು, ಮದುವೆ ಇರ್ಬೋದು, ನಾಮಕರಣ ಇರ್ಬೋದು, ಮಗದೊಂದು ಯಾವುದೇ ಇರ್ಬೋದು. ಇಲ್ಲಿ ನೀವು ಗಮನಿಸ್ಕೊಳ್ಬೇಕಾದ್ರೆ ನಿಮ್ಮ ಜಾತಕವನ್ನು ಬೇಕಾದ್ರೆ ನೋಡ್ಕೊಳ್ಳಿ ನೀವು. ಇಲ್ಲಿ ಶನಿ ಫೇವರಿಂಗ್ ಲಗ್ನ ಯಾವುದಿದೆ ಆ ಲಗ್ನದಲ್ಲಿ ನೀವೇನು ಗುರುಬಲ ಅಂತ ಹೇಳ್ತೀರ 1, 5, 9, 2, 11 7ನೇ ಮನೇಲಿ ಗುರು ಬಂದಾಗ ನಾವು ಗುರುಬಲ ಅಂತ ನಾವು ಹೇಳ್ತೀವಿ. ನಾವು ಆ ಮನೆಗಳಲ್ಲಿ ಗುರು ಇದ್ದಾಗ ಶನಿ ಫೇವರ್ ಲಗ್ನಗಳಿಗೆ ಒಳ್ಳೇದಾಗಿರಲ್ಲ, ಅಲ್ಲಿ ಕಷ್ಟಗಳೇ ಇರುತ್ತಲ್ಲಿ.
ನಿಮ್ಗೆ ಅದು ಅರ್ಥ ಆಗಿರಲ್ಲ ಅಲ್ಲಿ. ಇಲ್ಲಿ ಗುರು ಫೇವರಿಂಗ್ ಲಗ್ನಗಳಿದ್ದಾಗ ಅಲ್ಲಿ ಶನಿ ಕೂಡ ಅಷ್ಟೇ ಆಪೋಸಿಷನ್ ಆಗಿ ಅಲ್ಲಿ ಕೆಲಸ ಮಾಡೋದಲ್ಲಿ. ಹೀಗಾಗಿ ದಶಾಭುಕ್ತಿ ಅಂತ ಬಂದಾಗಲೂ ಅಷ್ಟೇ ಯೋಗಕಾರಕರಿದ್ದರೆ ಮಾತ್ರನೇ ಆ ಜಾತಕನಿಗೆ ಒಳ್ಳೇದಾಗುತ್ತೆ. ಯೋಗಕಾರಕರು ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಅದು ಒಳ್ಳೇದಾಗಲ್ಲ. ಗುರು ದಶೆನೇ ಬರಲಿ, ಗುರು ದಶೆ ಬಂದಾಗ ಗುರು ಫೇವರಿಂಗ್ ಲಗ್ನಗಳಿಗೆ ಮಾತ್ರ ಒಳ್ಳೇದು ಮಾಡ್ತಾನೆ, ಶನಿ ಫೇವರಿಂಗ್ ಲಗ್ನಗಳಿಗೆ ಅವನು ಒಳ್ಳೇದು ಮಾಡಲ್ಲ. ಶನಿ ದಶೆ ಬಂದಾಗಲೂ ಅಷ್ಟೇ ಶನಿ ಫೇವರಿಂಗ್ ಲಗ್ನಗಳಿಗೆ ಮಾತ್ರ ಒಳ್ಳೇದು ಮಾಡ್ತಾನೆ, ಅಲ್ಲ ಗುರು ಫೇವರಿಂಗ್ ಲಗ್ನಗಳಿಗೆ ಅವನು ಒಳ್ಳೇದು ಮಾಡಲ್ಲ. ವೀಕ್ಷಕರ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಗುರುಬಲ ಶನಿ ಬಲ ಎಲ್ಲದೂ ಕೂಡ ಲಗ್ನದ ಮೇಲೆ ನಿಂತ್ಕೊಂಡಿದೆ ಹೊರತು ಅದು ನ್ಯಾಚುರಲ್ ಆಗಿ ಸಾರಾಸಗಟವಾಗಿ ಗುರುಬಲ ಅಂತ ನಾವು ಹೇಳೋಕ್ಕಾಗಲ್ಲ ಇಲ್ಲಿ. ಸೊ ಶನಿನೂ ಕೂಡ ಒಳ್ಳೆ ಕೆಲಸಗಳಿಗೆ ಸಪೋರ್ಟ್ ಮಾಡ್ತಾನೆ. ಒಂದು ಮದುವೆ ಇರ್ಬೋದು, ಮಗು ಇರ್ಬೋದು, ಒಂದು ಕೆಲಸ ಇರ್ಬೋದು, ಯಾವುದೇ ಲೆಕ್ಕ ತೊಗೊಂಡ್ರೂ ಕೂಡ ಅದರಲ್ಲಿ ಅವನು ಒಳ್ಳೇದು ಮಾಡೇ ಮಾಡ್ತಾನೆ. ಗುರುನೇ ಮಾಡ್ತಾನೆ ಅಂತ ನೀವು ಅಂದ್ಕೊಳಕ್ಕೆ ಹೋಗಬೇಡಿ, ಗುರುಬಲ ಅಂತ ನೀವು ಅಂದ್ಕೊಳಕ್ಕೂ ಹೋಗೋದು ಬೇಡ. ಗುರು ಈಗ ಶತ್ರು ನಮಗೆ ಆಪೋಸಿಟಾಗಿ ಬಲವಾಗಿ ನಿಂತ್ಕೊಂಡ್ರೆ ಅವ್ನು ನಮ್ಗೇನು ಮಾಡ್ತಾನೆ? ಖಂಡಿತವಾಗ್ಲೂ ಅವ್ನು ತೊಂದರೆನೇ ಕೊಡೋದನಲ್ಲಿ. ಇನ್ನೊಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಶನಿ ಫೇವರಿಂಗ್ ಲಗ್ನಗಳಿಗೆ ರಾಹು ಕೂಡ ಸಪೋರ್ಟ್ ಮಾಡ್ತಾನೆ. ಅದೇ ರೀತಿ ಗುರು ಫೇವರಿಂಗ್ ಲಗ್ನಗಳಿಗೆ ಕೇತು ಸಪೋರ್ಟ್ ಮಾಡ್ತಾನೆ. ಇಲ್ಲಿ ಶನಿ ಫೇವರಿಂಗ್ ಲಗ್ನಗಳಿಗೆ ಕೇತು ಅವಯೋಗಕಾರಕನಾಗಿ ವರ್ಕ್ ಮಾಡ್ತಾನೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಗುರು ಎಲ್ಲಿ ಕುತ್ಕೊತಾನೆ ಅಂದರೆ ಶನಿ ಫೇವರಿಂಗ್ ಲಗ್ನಗಳಿಗೆ ಏನಾದರೂ ಗುರುಬಲ ಬಂತು ಅಂದರೆ 2, 7, 11, 5, 9, 1 ಈ ಮನೆಗಳಲ್ಲಿ ಏನಾದ್ರೂ ಗುರು ಕುತ್ಕೊಂಡಿದ್ದ ಅಂತಂದರೆ ಏನು ಹೇಳ್ತೀವಿ ಅಂತಂದರೆ ಡೈರೆಕ್ಟಾಗಿ ಅಲ್ಲ, ಇಂಡೈರೆಕ್ಟಾಗಿ ಅಂದರೆ ಗುಪ್ತವಾಗಿ ಕೇತು ತೊಂದರೆಗಳನ್ನು ಶನಿ ಫೇವರಿಂಗ್ ಲಗ್ನಗಳಿಗೆ ಕೊಡ್ತಾನೆ. ಅದೇ ರೀತಿ ಶನಿ ಎಲ್ಲಿ ಕುತ್ಕೊತಾನೆ ಅದನ್ನು ಆಪೋಸಿಟ್ಟಾಗಿ ಅಂದರೆ ಗುರು ಫೇವರಿಂಗ್ ಲಗ್ನಗಳಿಗೆ ಶನಿ ಯಾವಾಗ ಕುತ್ಕೊತಾನೋ ಆವಾಗ ರಾಹು ಕೂಡ ಗುರು ಫೇವರಿಂಗ್ ಲಗ್ನಗಳಿಗೆ ತೊಂದರೆಗಳನ್ನು ಕೊಡ್ತಾನೆ. ಇದು ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾವ ಗ್ರಹನೂ ಒಳ್ಳೆಯದು ಅಲ್ಲ, ಯಾವ ಗ್ರಹ ಕೆಟ್ಟದ್ದೂ ಅಲ್ಲ. ಇದು ಡಿಪೆಂಡ್ ಆಗೋದು ಓನ್ಲಿ ಫಾರ್ ನಮ್ಮ ಲಗ್ನಗಳಿಗೆ ಮಾತ್ರನೇ. ಅದು ಅಲ್ಲದೆ ನಾನು ಅವಾಗ ಹೇಳಿದೆ ಮನಸ್ಸು ಅಂತೇಳಿ ಅಂತ. ಮನಸ್ಸು ಬಂದ್ಬಿಟ್ಟು ಅದು ರಾಶಿ ಅಂತ ನಾವು ಹೇಳ್ಬೋದಲ್ಲಿ. ಇಲ್ಲಿ ರಾಶಿನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಲಗ್ನ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎರಡೂ ಒಂದಕ್ಕೊಂದು ಸಪೋರ್ಟಿವ್ ನಿಂತ್ಕೊಂಡ್ರೆ ಮಾತ್ರನೇ ಜಾತಕನ ಅನಲೈಸ್ ಮಾಡೋಕ್ಕಾಗೋದು, ಇಲ್ಲಾಂದರೆ ಖಂಡಿತವಾಗ್ಲೂ ಮಾಡೋಕ್ಕಾಗಲ್ಲ. ವೀಕ್ಷಕರೇ, ಇದನ್ನೆಲ್ಲದೂ ಗಣನೆ ತೊಗೋಬೇಕು. ಇದು ತೊಗೊಂಡಿಲ್ಲ ಅಂತಂದರೆ ನಮಗೆ ಯಾವುದೂ ಕೂಡ ಒಂದು ಅನಲೈಸಿಂಗ್ ನಮಗೆ ಸಿಗಲ್ಲ ನಿಮಗೆ. ಸೊ ಹಾಗಾಗಿ ಲಗ್ನ ಅಂದರೆ ಏನು ಅಂತೇಳಿ ನಿಮ್ಗೆ ಅರ್ಥ ಆಗಿರುತ್ತೆ ಅಂದ್ಕೊತೀನಿ ನಾನು. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾನು ರಾಶಿ ಬಗ್ಗೆ ಮಾತಾಡಿದಾಗ ದಿಲೀಪ್ ಅನ್ನೋರು ಒಂದು ಕ್ವಶನ್ ರೈಸ್ ಮಾಡಿದ್ದಾರೆ. ಅದೇನು ಅಂತಂದರೆ ನವಗ್ರಹಗಳನ್ನು ಪೂಜೆ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಅಲ್ಲಿ ನವಗ್ರಹಗಳನ್ನು ಪೂಜೆ ಮಾಡ್ಬೋದು, ಮಾಡಬಾರ್ದು ಅಂತ ಹೇಳೋ ಹಾಗಿಲ್ಲ. ಸೊ ಇಲ್ಲಿ ನವಗ್ರಹಗಳಿಗೆ ಅಭಿಮಾನಿ ದೇವತೆಗಳಂತ ಇರ್ತಾರೆ. ಅಭಿಮಾನಿ ದೇವತೆಗಳನ್ನ ಪೂಜೆ ಮಾಡಿದರೆ ನವಗ್ರಹಗಳ ಪೂಜೆ ಮಾಡೋಕ್ಕಿಂತ ಹೆಚ್ಚಾಗಿ ನಮಗೆ ಲಾಭ ಮತ್ತು ಏನೋ ನವಗ್ರಹಗಳ ಪ್ರೀತಿ ನಮಗೆ ಖಂಡಿತವಾಗ್ಲೂ ದೊರೆಯುತ್ತೆ. ಸೊ ಹಾಗಾಗಿ ನಾನು ಮುಂದಿನ ಸಂಚಿಕೆಯಲ್ಲಿ ನಾನು ಈ ನವಗ್ರಹ ಪೂಜೆ ಮತ್ತು ಟೆಂಪಲ್ಗಳ ಬಗ್ಗೆ ನಾನು ಒಂದು ದೊಡ್ಡ ಸಂಚಿಕೆನೇ ನಾನು ಮಾಡ್ತೀನಿ. ಅದರಲ್ಲಿ ವಿಶದವಾಗಿ ನಾನು ಹೇಳ್ತೀನಿ ನಾನು. ಸೊ ದಯವಿಟ್ಟು ದಿಲೀಪ್ ಅವರೇ ವೆಯ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾನು ಪೂರ್ತಿಯಾಗಿ ನಿಮಗೆ ನಾನು ಹೇಳ್ಕೊಡ್ತೀನಿ. ನಿಮ್ಗೆ ಏನಾದರೂ ದಯವಿಟ್ಟು ನಿಮಗೆ ಕ್ವಶನ್ ಇದ್ದರೆ ಅಥವಾ ನಿಮ್ಗೆ ಕನ್ಫ್ಯೂಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕ್ವಶನ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಧನ್ಯವಾದಗಳು ವೀಕ್ಷಕರೇ.